ಮಾಡಿ ತಪ್ಪನ ನಾನೇ ಸರಿ ಮಾಡ್ಕೊಳ್ತೀನಿ. ಪಾಪ ಇವರೆಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ ಮಾಡ್ತಾ ಇರೋದು ಒಂದು ವಿಶೇಷ ಅಷ್ಟೇ. ಎಲ್ಲದಕ್ಕೂ ನನಗೇನು ಬೇಕಾದ ಸೌಕರ್ಯಗಳು ಅದಕ್ಕಿಂತ ಜಾಸ್ತಿ ಮಾಡಿಕೊಡ್ತಾರೆ. ಫಾದರ್ ಇನ್ ಫ್ಯಾಮಿಲಿ ಇದು ಅದ್ರಲ್ಲಿ ಏನೇನು ಆಗುತ್ತೆ, ಇವ್ರ ಇಂಟೆನ್ಷನ್ಸ್ ಏನು, ಮಗನ ಇಂಟೆನ್ಷನ್ ಏನು, ಅಪ್ಪ ಮಗ ಆದ್ರೂ ವಿಲ್ ಬಿ ವೆರಿ ಕ್ಲೋಸ್. ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡು ಮಾಡಿರೋಂಥ ಸಬ್ಜೆಕ್ಟ್ ಆಗುತ್ತೆ. ದರ್ಶನ ಅದು ಮಾಡಿದ್ಮೇಲೆ ಅವರು ಸ್ವಂತ ತೂಗುದೀಪ ಪ್ರೊಡಕ್ಷನ್ಸ್ ಆದ್ರಿಂದ ಚೆನ್ನಾಗಿ ಮಾಡ್ತಾರೆ. ಬಹಳ ನಿರೀಕ್ಷೆಯ ಚಿತ್ರ ಅನ್ಬೋದು ಬುಲ್ಬುಲ್. ಇದರಲ್ಲಿ ಈಗ ಮುಖ್ಯ ನಿರ್ಮಾಪಕರು ಅಂದ್ರೆ ಮೀನಾ ತೂಗುದೀಪ ಶ್ರೀನಿವಾಸ್ ಅವರು, ನಮ್ಮೆಲ್ಲರ ಅಮ್ಮ ಅಂತ ಕರಿತೀವಿ ಅವ್ರನ್ನ. ಅವ್ರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಅಭಿಪ್ರಾಯವನ್ನ ಕೇಳೋಣ. ಎಲ್ಲ ನಮ್ಮ ಜೊತೆಯಲ್ಲಿ ಎಲ್ಲರನ್ನೂ ತಗೊಂಡು ಹೋಗುವಂತ ಒಂದು ಇಚ್ಛೆ ನಮ್ಗಿತ್ತು. ಹಾಗಾಗಿ ಜೊತೆಯಲ್ಲಿ ನಮ್ಮ ಎಲ್ಲ ಟೆಕ್ನಿಷಿಯನ್ ನಮ್ಮ ಜೊತೆಲೆ ಕರ್ಕೊಂಡು ಹೋಗುವ, ನಾವು ಹೇಗಿದ್ದೇವೆ ಹಾಗ ಎಲ್ಲರೂ ಇರಬೇಕು ಅನ್ನೋ ಒಂದು ಮಹಾದ ಅಭಿಲಾಷೆ ಇಟ್ಕೊಂಡೇ ಈ ತರ ಒಂದು ಎಲ್ಲ ಟೆಕ್ನಿಷಿಯನ್ಗೂ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಮೊದಲನೇ ಬಾರಿಗೆ ಒಂದು ದೊಡ್ಡ ಪ್ರತಿಷ್ಠಿತ ಬ್ಯಾನರ್ ತೂಗುದೀಪ ಪ್ರೊಡಕ್ಷನ್ಸ್, ಅದರಲ್ಲಿ ಅವರ ಹೋಮ್ ಪ್ರೊಡಕ್ಷನ್ ಅಲ್ಲಿ ಅವ್ರ ಮನೇಲೆ ಡೈರೆಕ್ಟರ್ ಇದ್ದಾರೆ, ಒಂದು ಯಶಸ್ವಿ ಡೈರೆಕ್ಟರ್ ಇದ್ದಾರೆ. ಆದ್ರೂ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಸರ್? ಈಗ ಏನು ಅಂದ್ರೆ ಅವರು ಡೈರೆಕ್ಷನ್ ಅವರೇ ಮಾಡಬಹುದಾಗಿತ್ತು, ಆದ್ರೂ ನನಗೆ ಕೊಟ್ಟಿದ್ದಾರೆ ಏನಂದ್ರೆ ಒಂದು ಮೋಸ್ಟ್ಲಿ ನನಗೆ ಹೆಲ್ಪ್ ಆಗ್ಲಿ ಅಂತ ಕೊಟ್ಟಿದಾರೋ ಅಥವಾ ಆ ಹೆಸರು ಮಾಡ್ಲಿ ಅಂತ ಕೊಟ್ಟಿರೋ ಗೊತ್ತಿಲ್ಲ. ಬಟ್ ನನಗೆ ನಿಜವಾಗೂ ಅವರಿಗೆ ಚಿರಋಣಿಯಾಗಿರ್ತೀನಿ. ಈ ಸಿನಿಮಾ ಬುಲ್ಬುಲ್ ಸಿನಿಮಾನ ಬೆಸ್ಟ್ ಡೈರೆಕ್ಟರ್ ಅಂದ್ರೆ ಇದಕ್ಕೆ ಈ ಸಿನಿಮಾನ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಅದು ಎಂ.ಡಿ. ಶ್ರೀಧರ್ ಸರ್. ಕಾಜಲ್ ಅಗರ್ವಾಲ್ ಬರ್ತಾಳೆ ಅಂತಿದ್ರಿ, ರಮ್ಯಾ ಅಂತಿದ್ರಿ, ಹೀರೋಯಿನ್ ಅಂತ ಹೇಳಿದ್ ಫಸ್ಟ್ ಕವಿರಾಜ್ ಅವರು, ದಿನಾಕರ್ ಅವರಲ್ಲ. ಆದ್ರೂ ನಿಮ್ ಟೀಮ್ ಇಂದ ಬರ್ತಿತ್ತು ಹಾಗೆ ಅಂತ. ಅನುಷ್ಕಾ ಶೆಟ್ಟಿ ಅವ್ರನ್ನ ಹಾಕೋಣ ಅಂತ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಟ್ವಿ. ಆಮೇಲೆ ಕಾಜಲ್ ಅಗರ್ವಾಲ್ ಅವ್ರಿಗೂ ಹೋಗಿದ್ವಿ, ಆಮೇಲಿಂದ ತಮ್ಮನ ಹತ್ರನೂ ಹೋಗಿದ್ವಿ, ಸಮಂತ ಹತ್ರ ಹೋಗಿದ್ವಿ, ಮತ್ತೆ ರಮ್ಯಾ ಅವ್ರ ಹತ್ರನೂ ಹೋಗಿದ್ವಿ. ಏನಕ್ಕೆ ಇವ್ರದ್ದು ಡೇಟ್ಸ್ ಎಲ್ಲ ಮ್ಯಾಚ್ ಆಗಿಲ್ಲ ಅಂದ್ರೆ ನಾವು ಮಾಡ್ತಿರೋದು ಬುಲ್ಬುಲ್ ಇಸ್ ಅ ಲವ್ ಸ್ಟೋರಿ. ಅದ್ರಲ್ಲಿ ನಮ್ಗೆ ಹೀರೋಯಿನ್ ಪೋರ್ಷನ್ ಮ್ಯಾಕ್ಸಿಮಮ್ ಬೇಕು. ಬಟ್ ಇವಾಗ ನೀವು ಸೆಲೆಕ್ಟ್ ಮಾಡಿರೋ ಹುಡುಗಿಲಿ ದರ್ಶನ್ ಅವ್ರಿಗೆ ಹೀರೋ ಆಗೋ ತರ ಕೆಪಾಸಿಟಿ ಇದೆ, ಸಾರಿ ದರ್ಶನ್ ಅವ್ರಿಗೆ ಹೀರೋಯಿನ್ ಆಗೋ ತರ ಕೆಪಾಸಿಟಿ ಇದೆಯಾ? ಈಗ ನಾವು ಆಡಿಷನ್ ಒಂದು 200 ಜನಕ್ಕೆ ಮಾಡಿದ್ವಿ, ನೀವು ಜೊತೆಲಿದ್ರಿ. ಆ 200 ಜನ ಆಡಿಷನ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿದ್ವಿ ಹುಡುಗಿ ಚೆನ್ನಾಗಿರ್ತಾಳೆ ಅನ್ಬಿಟ್ಟು. ಸೊ ಆಮೇಲೆ ಅದ್ ಸೆಲೆಕ್ಟ್ ಮಾಡಾದ್ಮೇಲೆ ನಮ್ಗೆ ಗೊತ್ತಿತ್ತು ಅವರು ಒಂದು ಜಿ ಕನ್ನಡ ಒಂದು ಸೀರಿಯಲ್ ಆಕ್ಟ್ ಮಾಡಿದ್ರು ಅಂತ. ಸೊ ನಾವು ಅದು ವಿಚಾರಿಸಿರ್ಲಿಲ್ಲ, ಅವರು ನಮ್ಗೆ ಹೇಳಿರ್ಲಿಲ್ಲ. ಸೊ ದರ್ಶನ್ ಅವ್ರಿಗೆ ಮೇನ್ ಪ್ರಾಬ್ಲಮ್ ಆಗ್ತಿದೆ ಎಲ್ಲ ಸಿನಿಮಾ ಲೈಟ್. ಮತ್ತೆ ಇನ್ನೊಂದು ಪ್ರೌಡ್ ಆಗಿ ಏನ್ ಹೇಳ್ಕೊಳ್ಳೋದು, ನಮ್ ಕನ್ನಡದ ಹುಡುಗಿನೇ ಆದ್ಲು. ಇನ್ನೊಂದು ನಾನ್ ಮಾಡಿರೋ 3 ಸಿನಿಮಾ ಜೊತೆ ಆಗ್ಲಿ, ನವಗ್ರ ಆಗ್ಲಿ, ಸಾರಥಿ ಆಗ್ಲಿ, 3 ಕನ್ನಡದ ಹೀರೋಯಿನ್. ಸೊ ನಮ್ಮ ಪ್ರೊಡಕ್ಷನ್ ಆಗಿರೋ 3 ಸಿನಿಮಾ ಆಗಿರಲಿ, 3ನೇ ಸಿನಿಮಾ ಬುಲ್ಬುಲ್, ಈ 3 ಸಿನಿಮಾಲೂ ಕನ್ನಡದೇ ಹೀರೋಯಿನ್ ಹಾಕಿದ್ವಲ್ಲ ಅಂತ ಒಂದು ತೃಪ್ತಿ. ಹಲೋ ಕೆ ಸರ್, ನಮಸ್ತೆ. ಕ್ಯಾಮ್ರಾಮನ್ ಆಗಿ ಒಂದು ಸಿನಿಮಾ ಬೇಗ ಮುಗಿಯೋದ್ರಲ್ಲಿ ಅಥವಾ ಲೇಟ್ ಆಗಿ ಮುಗಿಯೋದ್ರಲ್ಲಿ ಕ್ಯಾಮ್ರಾಮನ್ ಪಾತ್ರ ಬಹಳ ಇರುತ್ತೆ. ಯಾವ ತರ ಮಾಡ್ತೀರಾ ಇದರಲ್ಲಿ? ಬೇಗ ಮುಗಿಸ್ಬಿಡ್ತೀರಾ ನೀವು ಪ್ರೊಡ್ಯೂಸರ್ ಅಂತ? ಇದರಲ್ಲಿ ಅದೇ ಎಲ್ಲ ಯೂಶಲಿ ಏನಾಗುತ್ತೆ ಅಂದ್ರೆ ಬೇರೆ ಪ್ರೊಡ್ಯೂಸರ್ ಅಂತ ಬರುವಾಗ ನಾವು ಭಯ ಪಟ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಇದರಲ್ಲಿ ನಮ್ಗೆ ಯಾವ ತರ ಭಯನೂ ಇಲ್ಲ, ಏನಿಲ್ಲ. ಯಾಕಂದ್ರೆ ಆಲ್ರೆಡಿ ಮೀನಾ ತೂಗುದೀಪ ಇರ್ಬೋದು, ಪ್ರೊಡ್ಯೂಸರ್ ಅಮ್ಮ ಅವ್ರದ್ದು ತೂಗುದೀಪ ಪ್ರೊಡಕ್ಷನ್ ನಂದು 2ನೇ ಸಿನಿಮಾ. ನಾನು ಫಸ್ಟ್ ಸಿನಿಮಾ ಮಾಡುವಾಗಲೂ ಅವ್ರು ನನಗೆ ಹೇಳಿದ್ದು ಅದೇ ಒಂದೇ ಮಾತು, ನೀವು ಏನೇ ಟೈಮ್ ತಗೊಂಡು ಏನೇ ಮಾಡೋದು ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ. ಇದರಲ್ಲಿ ಏನಾಗಿತ್ತು ಅಂದ್ರೆ ನಮ್ಗೆ ಇನ್ನೊಂದು ಪ್ರಮೋಷನ್, ನಾವು ಒಂದು ಪಾರ್ಟ್ನರ್ ಅಂತ ಪ್ರೊಡಕ್ಷನ್ ಕೊಟ್ಬಿಟ್ಟು ಎಲ್ಲ ಮಾಡಿರುವಾಗ ಇನ್ನೂ 2ನೇ ಸತಿ ಹೇಳಿದೇನೆಂದ್ರೆ, ಈ ಸತಿ ಕೂಡ ನಾವು ಹೋದ ಸತಿ ನಿಮ್ಗೆ ಏನ್ ಹೇಳಿದ್ವಿ ಅದಕ್ಕಿಂತ ಡಬಲ್ ಪ್ರಮೋಷನ್ ತರ ನಿಮಗೆ ಎಷ್ಟು ಟೈಮ್ ತಗೊಂಡು ಸರಿ ನಮ್ಮ ಹೋಮ್ ಬ್ಯಾನರ್ ಅಂತ ನೀವು ಟೈಮ್ ತಗೊಂಡು ಒಳ್ಳೆ ಕ್ವಾಲಿಟಿ ಕೊಟ್ಟು ಸಿನಿಮಾ ಮಾಡ್ಬೇಕಂತ ಹೇಳಿದ್ರು. ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗ್ತದೆ ಈ ತರ ಬ್ಯಾನರ್ ಮಾಡಕ್ಕೆ. ನಿಮ್ಮಲ್ಲಿ ಏನ್ ನಿರೀಕ್ಷೆ ಇದೆ ಮತ್ತೆ ಯಾವ ತರ ಮಾಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಾ? ದರ್ಶನ್ ಸರ್ ಸಿನಿಮಾ ಅಂದಾಗ ಅದು ನಾನು ಪಾರ್ಟ್ನರು ಇದು ಯಾವುದು ಕಣ್ಣಿಗೆ ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ನಾನು ಮೊದಲನೇ ಸಿನಿಮಾಯಿಂದನೂ ತುಂಬಾ ಪ್ರೀತಿಯಿಂದ ಮಾಡ್ಕೊಂಡು ಬಂದಿರೋ ಸಿನಿಮಾ. ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೇನೋ ಇದರಲ್ಲಿ, ಇದಲ್ವಾ? ಎಲ್ಲರಲ್ಲೂ ಅಷ್ಟೇ ಪ್ರೀತಿ ಇದೆ, ಅದು ಖಂಡಿತ ನನಗೆ ಬರಲ್ಲ. ಅದು ಮನುಷ್ಯರಾಗಿ ಬೇಕೇ ಬೇಕಲ್ಲ ಸಣ್ಣ ಸ್ವಾರ್ಥ. ನಾನು ಮನುಷ್ಯನ ಅಲ್ಲದೆ ಇರ್ಬೋದೇನೋ, ಕತ್ತಲ್ಲಿ ಕರಡಿಗೆ ಇರ್ಬೇಕೇನೋ. ಬಟ್ ಏನು ನನ್ನ ದರ್ಶನ್ ಸರ್ ಸಿನಿಮಾ ಎಲ್ಲಾನು ಯಾವುದು ಅಂದ್ರೆ ಇದು ಹಿಂಗ್ ಮಾಡ್ಕೊಂಡು ಇದನ್ನ ಕಡಿಮೆ ಮಾಡ್ಕೊಂಡಿದೀವಿ ಅಂತ ಇಲ್ಲೇ ಇಲ್ಲ. ಜೊತೆಗೆ ಈ ಸಿನಿಮಾ ಒಂದು ಲವ್ ಸ್ಟೋರಿ, ಕಾಮಿಡಿನೂ ಇರುತ್ತೆ, ಸ್ವಲ್ಪ ಆಕ್ಷನ್ ಇರುತ್ತೆ. ಸೊ ಇವಾಗ ಹರಿಕೃಷ್ಣ ಮ್ಯೂಸಿಕ್ ಅಂದ ತಕ್ಷಣ ಎಲ್ರಿಗೂ ಒಂದು ನಿರೀಕ್ಷೆ ಇರುತ್ತೆ, ಏನೋ ಒಂದು ಸ್ಪೆಷಲ್ ಆಗಿ ಕೊಡ್ತಾರೆ, ಸಾಂಗ್ಗಳು ತುಂಬಾ ಹಿಟ್ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇರುತ್ತೆ. ಈ ಸಿನಿಮಾಲ್ ಒಂದು ತುಂಬಾ ಒಳ್ಳೆ ಅಂದ್ರೆ ನನಗೆ ಸಿಗದಿರೋ ಒಂದು ಅವಕಾಶ ಇದೆ. ಯಾಕಂದ್ರೆ ಒಂದು ಕುಚುಕು ಮಾಡ್ಬೇಕಾದ್ರೆ ಒಂದು ಹಂಸಲೇಖ ಸರ್ಗೆ ಅಂಬರೀಷ್ ಅಣ್ಣ ಮತ್ತೆ ವಿಷ್ಣು ಸರ್ ಸಿಕ್ಕಿದ್ರು. ಸೊ ನನಗೆ ಆ ತರದ್ದು ಒಂದು ಸಿಚುವೇಶನ್ ಇದೆ, ಒಂದು ತಂದೆ ಮಗನ ಸಾಂಗ್
ಅದು ಇವತ್ತಿನ ಜನರೇಷನ್ಗೆ ಮಾಡ್ತಾ ಇದೀವಿ ಸಾಂಗ್, ಅದೊಂದು ತುಂಬಾ ಖುಷಿ ಇದೆ ನನಗೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನೀವು ಬುಲ್ಬುಲ್ ಯಾವ ತರ ನಿಮ್ಗೆ ನೀವು ತುಂಬಾ ಆಕ್ಷನ್ ಸಿನಿಮಾಗಳು ಮಾಡಿದೀರಾ, ಕಾಮಿಡಿ ಸಿನಿಮಾಗಳು ಮಾಡಿದೀರಾ, ಇದು ಒಂದು ಸ್ವಲ್ಪ ಬೇರೆ ಅನ್ಸುತ್ತೆ, ಜಾಸ್ತಿ ಲವ್ ಸ್ಟೋರಿಗೆ ಇಂಪಾರ್ಟೆನ್ಸ್ ಇರೋ ಸಿನಿಮಾ. ಯಾವ ತರ ನೀವು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಈಗ ನೀವೇ ಬೆಳಗ್ಗೆ ಹೇಳ್ತಾ ಇದ್ರಿ ನನ್ಗೆ ಹಿಂಗಿರ್ಬೇಕು ಹಂಗಿರ್ಬೇಕು. ಸೊ ಒಬ್ಬೊಬ್ಬರ ಹತ್ರ ಒಂದೊಂದು ಇಂಪಾರ್ಟೆನ್ಸ್ ತಗೊಂಡು ಸೊ ನಿಮ್ಮೆಲ್ಲರದ್ದು ಏನೇನ್ ಮನಸ್ಸಲ್ಲಿದೆ ಅದನ್ನೆಲ್ಲ ಸೇರಿಸ್ಕೊಂಡು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ವಿ. ಜೊತೆಗೆ ನಿಮ್ಮ ಮಾಸ್ ಪ್ರೇಕ್ಷಕರಿದ್ದಾರೆ, ಅವ್ರು ನಿಮ್ಮ ಸಿನಿಮಾವನ್ನ ಫಸ್ಟ್ ದಿನ ಹೊಡೆದಾಡ್ಕೊಂಡು ಶರ್ಟ್ ಹರ್ಕೊಂಡು ದುಡ್ಡು ಕೊಟ್ಟು ನೋಡೋ ಜನ ಇದ್ದಾರೆ. ಅವರಿಗಾಗಿ ಏನಿರುತ್ತೆ ಈ ಸಿನಿಮಾದಲ್ಲಿ? ಈ ಸಿನಿಮಾ ಔಟ್ ಅಂಡ್ ಔಟ್ ಆಕ್ಷನ್, ಕಾಮಿಡಿ, ಸೆಂಟಿಮೆಂಟ್, ಎಮೋಷನ್ ಎಲ್ಲ ಸೇರಿರೋ ಒಂದು ಜಾಮ್ ಪ್ಯಾಕ್ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಅಂತ ಹೇಳ್ಬೋದು. ಈಗ ನಮ್ಮ 5 ಜನ ಪ್ರೊಡ್ಯೂಸರ್ ನಾವ್ ಎಷ್ಟು ಕೇಳಿದ್ವಿ ಅದನ್ನ ಕೊಟ್ಬಿಟ್ಟು ಅವ್ರು ಮಾಡಿಸ್ಕೋತಾ ಇರೋದು. ಯಾರು ಪುಕ್ಸಟೆ ಯಾರು ಮಾಡ್ಕೋತಾ ಇಲ್ಲ.